ನಾನು ಮುಖ್ಯಮಂತ್ರಿ ಇದ್ದಾಗ ಬರೀ ಬಿಡದಿ ಟೌನ್ಶಿಪ್ ಅಲ್ಲ, ನಂದಗೂಡಿನಲ್ಲಿ SEZ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 2005ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥವರು ಮನಮೋಹನ್ ಸಿಂಗ್ ಅವರು, ಅವ್ರ ಕಾಲದಲ್ಲಿ ಒಂದು ಆ್ಯಕ್ಟ್ ತಂದರು. SEZನ ಇವತ್ತು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಭೂಮಿಗಳನ್ನು ತೆಗೆದುಕೋಬೇಕು, ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಹೊರ ದೇಶಗಳಿಗೆ ನಾವು ರಫ್ತು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ SEZ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂದರು ಅವತ್ತು ಪ್ರಧಾನಮಂತ್ರಿಗಳಿದ್ದಾಗ. 2007ರಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಆ ಕೇಂದ್ರ ಸರ್ಕಾರ 60 ದಿನಗಳ ಗಡುವು ಕೊಟ್ಟಿದ್ದರು ಕೆಲವು ವಿಷಯದಲ್ಲಿ SEZನ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ತೆಗೆದುಕೊಂಡು ವಿಧಾನಸಭೆಯಲ್ಲಿ 3 ದಿನಗಳ ಕಾಲ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ಭಾಗವಹಿಸಿದಂಥವರು ಇದೇ ಶಿವಕುಮಾರು, ಇದೇ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಇವರೆಲ್ಲರೂ ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಅಲ್ಲಿ ಉತ್ತರ ಕೊಟ್ಟಿದ್ದೇನೆ ನಾನು. ನಂತರ ಆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬಿಡದಿಯ ವಿಷಯದಲ್ಲೇ ಹೇಳೋದಾದರೆ, ನಮ್ಮ ರೈತರು ನನ್ನನ್ನು ಆ ಭಾಗದಲ್ಲಿ ರಾಜಕಾರಣದಲ್ಲಿ ಇವತ್ತು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂತಕ್ಕಂಥ ಬದಲಾಯಿಸಿದ್ದೀನಿ. ಅದು ವಿಧಾನಸಭೆ ಕಲಾಪದಲ್ಲೇ ಇದೆ, ಆ ರೆಕಾರ್ಡ್ನಲ್ಲಿ ಹೇಳಿದ್ದೇನೆ. 1 ಇಂಚು ಭೂಮಿ ಫಲವತ್ತಾದಂಥ ಭೂಮಿನ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಮುಂದೆ ಬಂದಂಥವರು ಏನೇನು ಮಾಡಿದ್ದಾರೆ ಅಂತ ಅವರೇ ಒಂದು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಇಲ್ಲಿ ಎಂಥದ್ದು ರೆಡ್ ಝೋನು ಅಂತಾರೆ. ಅವರ ಈಗ ನನ್ನ ಹತ್ರ ಇದ್ದಂಥ ವ್ಯಕ್ತಿಗೆ ಅಲ್ಲಿದ್ದಾರಲ್ಲ, ಮೊನ್ನೆ ಒಂದು ಕನ್ನಡಪ್ರಭದಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೇ ಇದ್ದಿದ್ದರಿಂದ ಇವತ್ತು ಭೂಮಾಫಿಯಾಗಳು ಭೂಮಿನ ಲೂಟಿ ಮಾಡ್ತಕ್ಕಂಥದ್ದು ಸ್ಥಗಿತ ಆಯಿತು. ಅವತ್ತೇನಾದರೂ ರೆಡ್ ಝೋನ್ನ ಏನಾದರೂ ಲಿಫ್ಟ್ ಮಾಡಿದರೆ ಭೂಮಾಫಿಯಾದವರು ಭೂಮಿಗಳನ್ನು ಖರೀದಿ ಮಾಡ್ತಿದ್ರು, ಲೂಟಿ ಮಾಡೋರು. ಕುಮಾರಸ್ವಾಮಿಯವರು ರೆಡ್ ಝೋನ್ನ ತೆಗೆದೇ ಇದ್ದಿದ್ದು ಈಗಲೂ ಭೂಮಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ರೈತರಿಗೆ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೇ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಷನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಷನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು, ಫೈನಲ್ ನೋಟಿಫಿಕೇಷನ್ನ ಒಂದು 3 ಹಳ್ಳಿ ಮೇಲೆ ಮಾಡಿ. ಈಗ ಎಲ್ಲಾದರೂ ನಾನು ಕೇಳಲಿಕ್ಕೆ ಬಯಸ್ತೀನಿ, ಒಬ್ಬ ಶಾಸಕ ನೆನ್ನೆ 2.5 ಕೋಟಿ ಬಂದು ಇದು ಅಕ್ವೈರ್ ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಅಂತೇಳಿ, ಅದೇನೋ ಚೆಕ್ ಕೊಡ್ತಾಯಿದ್ದೀವಿ ಅಂತ 7 ಜನಕ್ಕೆ ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರಲ್ಲ. ಈ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಆ ಹಣ ಒಬ್ಬ ಶಾಸಕ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡೋಕ್ಕೆ ಸಾಧ್ಯ ಇದೆ ಟೆಕ್ನಿಕಲಿ? ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೋರಿಸ್ಕೊಳಕ್ಕೆ? ಅಲ್ಲಿ 12,500 ಕೋಟಿ ಸಾಲ ತಗೊಂಬಂದವ್ರೆ. ಎಲ್ಲಿ? ನಿಮ್ಮ ಹುಡ್ಕೋದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ನರ್ ಸೈಟ್ಗಳೇನಿದೆ ಅದನ್ನು ಹರಾಜು ಹಾಕ್ಬಿಟ್ಟು 3,000 ಕೋಟಿ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲ ಮುಂದೆ ತೀರ್ಸಾನೆ ಅವನು. ಇವರೇನೋ ಇರ್ತಾರೆ, ಈಗೇನೋ ಇವ್ರಿಗೆ ಬೇಕಾದಂಗೆ ಮಾಡಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಮುಂದೆ ಬರೋರಿಗೆ ಅದ್ರ ಸಮಸ್ಯೆ ಇರೋದು ಆ ಸಾಲ ತೀರಿಸೋದು. ಇಲ್ಲಿ ಆ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಏನು ಹೊಟ್ಟಿದ್ದಾರೆ, ಏನು ಮಾಡ್ತಾರೆ ಅಲ್ಲಿ? ಆ ರೈತರು ನೋಡಿದ್ರೆ 450 ದಿನ ಆಯಿತು. ಅಲ್ಲಿ ಒಳ್ಳೆ ಫಲವತ್ತ ತೆಂಗಿನ ಗಿಡಕ್ಕೆ 40,000 ರೂಪಾಯಿ ಕೊಡ್ತಾರಂತೆ ಪರಿಹಾರನ. ಇದಲ್ಲದೆ ಭೂಮಿ ಕೊಡೋದಲ್ಲದೆ ತೆಂಗಿನ ಗಿಡಕ್ಕೆ 40,000, ಅಡಿಕೆ ಗಿಡಕ್ಕೆ 30,000 ಏನೇನೋ ಹಾಕೊಂಡವ್ರೆ. ಇಲ್ಲಿ ಇದರ ಅವಶ್ಯಕತೆ ನಾನು ಈಗಲೂ ಹೇಳ್ತೇನೆ, ವಿರೋಧ ಇಲ್ಲ. ಎಲ್ಲಿ ಏನು ಬೆಳೆ ಬೆಳೀಲಿಕ್ಕಾಗದೆ ಡ್ರೈ ಲ್ಯಾಂಡ್ ಇದೆ, ಏನು ಸಾಧ್ಯವೇ ಇಲ್ಲ ರೈತರಲ್ಲಿ ಬೆಳೆ ಬೆಳೀಲಿಕ್ಕೆ, ಅಂಥ ಜಾಗ ಹುಡುಕಲಿ ಬೇಕಾದಷ್ಟು ಕಡೆ ಇದೆಯಲ್ಲ, ಅಲ್ಲೇ ಯಾತಿಗೆ ಬೇಕು? ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಸರ್. ಅದು ಅವರ ಜೀವನವೇ ಯಾವ ರೀತಿ ಬಂದಿದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ. ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಇವತ್ತು ಏನೇನು ಕಳೆದ 3 ವರ್ಷದಲ್ಲೇ ಈಗ ಅದೆಂಥದ್ದು ಪ್ರಜಾಸೇವೆ ಇಲಾಖೆ ಮಾಡ್ತಾರಂತೆ. ಪ್ರಜಾಸೇವೆ ಇಲಾಖೆ ಯಾರಿಗೆ ಸೇವೆ ಮಾಡೋಕ್ಕೆ ಮಾಡ್ತಾರೋ, ಪ್ರಜೆಗಳನ್ನ ಸೇವೆ ಮಾಡೋಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಏನೇನು ನಡೀತು 3 ವರ್ಷ, ಏನು ಮಾಡಿದ್ದೆ? ಬೀದಿಲಿ ಚರ್ಚೆ ಮಾಡೋದಲ್ಲ ಜನ. ಇವರಿಗೆ ಇರ್ತಕ್ಕಂಥದ್ದೇ ಫಲವತ್ತಾದಂಥ ಭೂಮಿಗಳನ್ನು ಯಾವ ರೀತಿ ಲಪಟಾಯಿಸಬೇಕು, ಅದು ಎಷ್ಟು ಅವ್ರ ಖಾತೆಗೆ ಬರಬೇಕು, ಇದೇ ಇವರಲ್ಲಿ ಇರ್ತಕ್ಕಂಥ ಚಿಂತನೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಲೂಟಿ ಮಾಡೋದೇನಿದೆ ಹೇಳಿದ್ದೀನಿ. ಅದನ್ನ ಪಾಪ ಹೇಳಿದ್ರು, ಏನೋ 10 ರೂಪಾಯಿ ಯಾರಾದರೂ ನಿಮಗೆ ಲಂಚ ಕೇಳಿದ್ರು ಸರ್ಕಾರಿ ಕಚೇರಿಯಲ್ಲಿ, ಅದು ಯಾವುದೋ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ಗೆ ತಕ್ಷಣ ಫೋನ್ ಮಾಡಬೇಕು ಅಂತ ಹೇಳಿ. ಇವೆಲ್ಲ ನಾಟಕ ಎಷ್ಟು ದಿವಸ ನಡೆಸ್ತೀರಿ? ಯಾರಾದರೂ ನಂಬ್ತಾರ ನಿಮ್ಮನ್ನ? ಮಾಡೋಕ್ಕೆ ಸಾಧ್ಯವ ನೀವು ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ? ವಿಧಾನಸೌಧದಲ್ಲಿ ಮಾಡೋ ಭ್ರಷ್ಟಾಚಾರ ನಿಲ್ಲಿಸ್ತಾರೆ ಯಾರು?
ಈಗ ನಡೀತಲ್ಲ, ಈಗ ಕಳೆದ 3 ವರ್ಷದ ಆಡಳಿತದಲ್ಲಿ ಏನೇನಾಗಿದೆ. ಅದರಿಂದ ನಾನು ಬಿಡದಿಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆಗೋ ಇಲ್ಲ ರಾಜಕೀಯಕ್ಕೋಸ್ಕರವಾಗಿ ನಾನು ಮಾಡ್ತಾಯಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.